ಗೈಸ್ ಎಲ್ಲರೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈ ದಿನ ಒಂದು ರಾಗಿ ರೊಟ್ಟಿ ವಿಶೇಷ ಸಾಂಪ್ರದಾಯಿಕ ಅಡುಗೆಯೊಂದಿಗೆ ಬಂದಿದ್ದೀನಿ. ರಾಗಿ ರೊಟ್ಟಿ ಹೇಗೆ ಮಾಡೋದು ಬನ್ನಿ ಫಾಲೋ ಮೀ, ನೋಡೋಣ. ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು: ಕರಿಬೇವು, ಕೊತ್ತಂಬರಿ, ಒಂದು ಟೊಮೆಟೊ ಚಿಕ್ಕದು, ಒಂದು ಈರುಳ್ಳಿ, ಒಂದು ಹಸಿಮೆಣ್ಸಿಕಾಯಿ. ಯಾಕಂದರೆ ನಾನು 3 ರೊಟ್ಟಿ ಮಾಡ್ತೀನಿ, ನಮ್ಮನೇಲಿ ಯಾರು ತಿನ್ನಲ್ಲ. ಸೊ ಸುಮ್ಮನೆ ವೀಡಿಯೋಗೋಸ್ಕರ ನಾನೊಬ್ಳು ತಿಂತೀನಿ, ಮಾಡಿದ್ದೀನಿ ನೋಡಿ. ಒಂದು ಟೊಮೆಟೊ, ಒಂದು ಈರುಳ್ಳಿ, ಒಂದು ಸ್ವಲ್ಪ ಕೊತ್ತಂಬರಿ, ಒಂದು ಕಡ್ಡಿ ಕರಿಬೇವು, ಮತ್ತು 1 ಕಪ್ ಮೊಸರು, ಮತ್ತು 1 ಕಪ್ಪು ರಾಗಿ ಹಿಟ್ಟು. ನಾನು ಬರೀ ರಾಗಿ ರೊಟ್ಟಿ ಮಾಡಿದ್ದೀನಿ. ನೀವು ಬೇಕು ಅಂದರೆ ರಾಗಿ ಹಸಿ ಹಿಟ್ಟಿಗೆ ಸ್ವಲ್ಪ ಮೈದಾ ಹಿಟ್ಟು, 1 ಸ್ಪೂನ್ 1 ಸ್ಪೂನ್ ಮೈದಾ ಹಿಟ್ಟು, 1 ಸ್ಪೂನ್ ಗೋಧಿ ಹಿಟ್ಟು ಹಾಕ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ಎಲ್ಲ ಇಂಗ್ರೀಡಿಯೆಂಟ್ಸ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಈಗ ಇದೆಲ್ಲ ಮಿಶ್ರಣ ಮಾಡ್ಕೊಳ್ಳೋಣ. ಒಂದೇ ಹಸಿಮೆಣ್ಸಿಕಾಯಿ ಹಾಕಿದ್ದೀನಿ, ಜಾಸ್ತಿ ಖಾರ ಬೇಡ ಅಂಥೇಳಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಈ ರೀತಿ ಮಾಡಿ, ನೀವೇ ಇಷ್ಟಪಡ್ತೀರಾ. ನೋಡಿ, ರಾಗಿ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಸಾಲ್ಟ್, ಉಪ್ಪು ಹಾಕಿದ್ದೀನಿ. ನಾನೆಲ್ಲ ಹಚ್ಚಿಟ್ಕೊಂಡಿದ್ದಂತಲ್ಲ, ಈರುಳ್ಳಿ, ಕೊತ್ತಂಬರಿ, ಬೆಳ್ಳುಳ್ಳಿ, ಕರಿಬೇವು, ಟೊಮೆಟೊ ಎಲ್ಲ ನೋಡಿ ಹಾಕ್ತಾಯಿದ್ದೀನಿ. ಎಲ್ಲ ಸೇರಿಸ್ಕೊತಾ ಇದ್ದೀನಿ. ಅದೆಲ್ಲ ಆ್ಯಡ್ ಮಾಡಿದ ನಂತರ ಸ್ವಲ್ಪ ಮೊಸರು, 1 ಕಪ್ ಮೊಸರು ಹಾಕೋಣ. ಯಾಕಂದರೆ ಆರೋಗ್ಯಕ್ಕೆ ತುಂಬಾ ಚೆನ್ನಾಗಿರುತ್ತೆ ಮೊಸರು ಅಂತೇಳಿ. ತುಂಬ ಹೆಲ್ತಿ ಫುಡ್ ರೀ ಇದು, ಸಾಂಪ್ರದಾಯಿಕ ಫುಡ್ ಇದು. ಮಾಡ್ಕೊಳ್ಳಿ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೋಡಿ, ಈ ರೀತಿ ಮಿಕ್ಸ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಿ ಕಲಸಿ, ನೀಟಾಗಿ ಮಿಕ್ಸ್ ಮಾಡಿ. ಈ ರೀತಿ ಎಲ್ಲ ನೋಡಿ, ತವ ಇಟ್ಕೊಂಡಿದ್ದೀನಿ ನಾನು. ಸ್ಟವ್ ಮೇಲೆ ತವ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನೋಡಿ ತೆಳ್ಳಗೆ ಎಳ್ಕೊತಾ ಇದ್ದೀನಿ. ನೋಡಿ, ಈ ಥರ ಹಾಕ್ಬಿಟ್ಟು ತೆಳ್ಳಗೆ ಎಳೀರಿ. ಕಿತ್ತೋಗೋದಾಗಲಿ ಏನೂ ಆಗಲ್ಲ, ನೀಟಾಗಿ ಬರುತ್ತೆ. ಕೆಲವರಿಗೆ ರಾಗಿ ರೊಟ್ಟಿ ಮಾಡೋಕ್ಕೆ ಬರಲ್ಲ. ಯಪ್ಪ, ರಾಗಿ ರೊಟ್ಟಿನ ಬರಲ್ಲ ನಮಗೆ, ತವ ಮೇಲೆ ಕೂರೋದಿಲ್ಲ, ಅದು ಈ ರೀತಿ ಎಳೆಯೋಕ್ಕೆ ಆಗಲ್ಲ ಅಂತಾರೆ. ಅಂಥವ್ರಿಗೆಲ್ಲ ನಾನು ಹೇಳಿದ ರೀತಿ ಮಾಡಿ, ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ ಹಾಕಿ ಅದ್ರ ಮೇಲೊಂದು ಪ್ಲೇಟು ಮುಚ್ಚಬೇಕು. ಹಬೆನಲ್ಲಿ ಚೆನ್ನಾಗಿ ಬೇಯುತ್ತೆ ಅದು ರೊಟ್ಟಿ ಅಂತೇಳಿ ಅಷ್ಟೇ. ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ, ಬೇಸಿಗೆಗೆ, ಆರೋಗ್ಯಕ್ಕೆ, ಶುಗರ್ ಪೇಷೆಂಟ್ಗಳಿಗೆ, ಬೇಗ ಮುದ್ದೆ ಮಾಡ್ಕೊಳಕ್ಕಾಗಲ್ಲ ಅನ್ನೋರಿಗೆ ಈ ರೀತಿ ಮಾಡ್ಕೊಂಡು ತಿಂದರೆ, ಡಯಾಬಿಟಿಕ್ ಪೇಷೆಂಟ್ಸ್ಗೆ ಎಲ್ರಿಗೂ ತುಂಬ ಹೆಲ್ಪ್ ಆಗುತ್ತೆ. ನೋಡಿ, ಈ ರೀತಿ ಮಾಡಿದ್ರೆ ಸೂಪರಾಗಿರುತ್ತೆ. ನೋಡಿ, ರೆಡಿ, ರಾಗಿ ರೊಟ್ಟಿ ರೆಡಿ. ನೋಡಿ, ಘಮ ಘಮ ಅಂತ ಬೇಯ್ತಿದೆ. ಬೇಕಂದ್ರೆ ನೀವು ತುಪ್ಪ ಆ್ಯಡ್ ಮಾಡ್ಕೋಬೇಕದು. ನಾನು ಸೈಡಲ್ಲಿ ತುಪ್ಪ ಹಾಕಿದ್ದೀನಿ. ಚೆನ್ನಾಗಿರುತ್ತೆ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ. ತುಂಬ ಅಂದರೆ ತುಂಬ ಹೆಲ್ತಿಗೆ ಒಳ್ಳೆ ಫುಡ್ ಇದು, ಹೇಳಬೇಕು ಅಂದರೆ. ನೋಡಿ, ಚೆನ್ನಾಗಿ ಬಂದಿದೆ. ಸ್ವಲ್ಪನೂ ಕಿತ್ತೋಗೋದಾಗಲಿ ಏನೂ ಆಗಲ್ಲ, ಚೆನ್ನಾಗಿ ಬರುತ್ತೆ. ಈ ಥರ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ, ಸಪೋರ್ಟ್ ಮಾಡಿ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್. ನೋಡಿ, ಈ ರೀತಿ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಜೊತೆಗೆ ನಾನು ಉಪ್ಪಿನಕಾಯಿ, ಈರುಳ್ಳಿ, ಸೌತೆಕಾಯಿ, ಒಂದು ಮೆಣಸಿನ್ಕಾಯಿ, ವಾವ್, ಅದ್ಭುತ, ಸೂಪರಾಗಿದೆ ರೀ ರೊಟ್ಟಿ ಮಾತ್ರ. ಸೂಪರ್ ಟೇಸ್ಟು. ನೀವು ಒಮ್ಮೆ ಮಾಡ್ಕೊಳ್ಳಿ, ಟ್ರೈ ಮಾಡಿ ಮನೇಲಿ. ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ. ಲವ್ ಯು ಆಲ್. ಎಲ್ರಿಗೂ ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್.